ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಏನು ಮಾಡಾಕತ್ತೇನಂದ್ರೆ ಭಾಳ ಡಿಫ್ರೆಂಟಾಗಿ ಸ್ವೀಟ್ ಕಾರ್ನ್ ಮಸಾಲಾನ ಮಾಡಾಕತ್ತೇನೆ ರೀ. ಇದನ್ನು ನಾವು ಚಪಾತಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು, ಹಂಗೆ ನಾವು ಅನ್ನದ ಜೊತೆನೂ ಇದನ್ನು ಮಾಡ್ಕೊಂಡು ತಿನ್ಬೋದು ರೀ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ಮತ್ತು ಟಿಫನಿಗೆ ಕೂಡ ಬೆಳಗ್ಗೆ ಮತ್ತು ಡಬ್ಬಿ ಕಟ್ಟಾಕ ಇದು ಪಲ್ಯ ಭಾಳ ಜಲ್ದಿ ಆಗುತ್ತೆ. ಮತ್ತು ಭಾಳ ಕಡಿಮೆ ಟೈಮ್ ಒಳಗೆ ಇದನ್ನು ನಾವು ಪಟ ಅಂತೇಳಿ ಮಾಡ್ಕೊಂಡ್ಬಿಡ್ಬೋದು ರೀ. ಈಗ ಸ್ವೀಟ್ ಕಾರ್ನ್ ಮಸಾಲ ಮಾಡೋಕೆ ಏನೇನು ಬೇಕಂತೇಳಿ ಹೇಳ್ತೇನೆ ರೀ. ನಾನು ಒಂದು 2-3 ಈರುಳ್ಳಿನ ಉದ್ದಗೆ ಹೆಚ್ಕೊಂಡೇನಿ. ಹಂಗೆ 2 ಟೊಮೆಟೊನ ತೊಗೊಂಡೇನಿ ರೀ. ಟೊಮೆಟೊನು ಸಹ ನಾನು ಉದ್ದುದ್ದಾಗ ಹೆಚ್ಕೊಂಡೇನಿ. ಮತ್ತು ಒಂದು 2-3 ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಅದ್ರಕ್, ಅಲ್ಲ, ಮತ್ತು ಸ್ವಲ್ಪ ಕೊತ್ತಂಬರಿ, ಹಂಗೆ ಒಂದು 5-6 ಗೋಡಂಬಿ ತೊಗೊಂಡೇನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಮತ್ತು ಪಲ್ಯ ಮಾಡೋಕೆ ಎಣ್ಣೆ ತೊಗೊಂಡೇನಿ. ಹಂಗೆ ಸ್ವಲ್ಪ ಹಸಿ ಹಿಟ್ಟು ತೊಗೊಂಡೇನಿ ರೀ. ಕಡ್ಲಿಬೇಳೆ ಹಿಟ್ಟು ಅಂತಾರಲ್ರಿ, ಅದನ್ನು ತೊಗೊಂಡೇನಿ. ಮತ್ತು ಯೂಸ್ವಲಿ ನಾವು ಪಲ್ಯಕ್ಕೆ ಸ್ವಲ್ಪ ಖಾರ ಪುಡಿ, ಅರಿಶಿಣ ಮತ್ತು ಗರಂ ಮಸಾಲ, ಹವೇಜ್ ಮಸಾಲ ಇದನ್ನೆಲ್ಲ ನಾವು ಹಾಕೋದು. ಆಮೇಲೆ ನಾನು ಇದನ್ನೆಲ್ಲ ಫ್ರೈ ಮಾಡಿದ ಮೇಲೆ, ಈರುಳ್ಳಿ ಫ್ರೈ ಮಾಡಿದ ಮೇಲೆ ಅದನ್ನೆಲ್ಲ ಅದರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಬರ್ರಿ ಸ್ವೀಟ್ ಕಾರ್ನ್ ಮಸಾಲಾನ ಯಾವ ಥರ ಮಾಡ್ಬೇಕಂತ ನೋಡೋಣ. ಈಗ ನಾನು ಫಸ್ಟ್ ಗ್ಯಾಸ್ ಮೇಲೆ ಕಡಾಯಿ ಇಟ್ಟೇನಿ ರೀ. ಈಗ ಸ್ವಲ್ಪ ಕಡಾಯಿ ಬಿಸಿ ಆಗೈತಿ. ಅದ್ರೊಳಗೆ ನಾನು ಒಂದು ಅರ್ಧ ಚಮಚೆಯಷ್ಟು ಎಣ್ಣೆ ಹಾಕ್ಕೊತೀನಿ. ಯಾಕಂದ್ರೆ ಉಳ್ಳಾಗಡ್ಡಿ ಅವು ಎಲ್ಲ ಫ್ರೈ ಮಾಡ್ಕೊಳಕ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋರಿ, ಭಾಳ ಹಾಕ್ಕೋಬೇಡ್ರಿ. ಈಗ ಎಣ್ಣೆ ಬಿಸಿ ಆಗೈತ್ರಿ. ಅದ್ರೊಳಗೆ ಫಸ್ಟ್ ಈರುಳ್ಳಿನ ಹಾಕ್ತೀನಿ. ನೋಡ್ರಿ, ಹಿಂಗೆ ಚಲೋತ್ನಂಗ ಈರುಳ್ಳಿ ಫ್ರೈ ಆಗ್ಬೇಕ್ರಿ. ಅಂದ್ರೆ ಭಾಳ ಏನು ಕೆಂಪಾಗೋದು ಬೇಡ, ಒಂದು ಸ್ವಲ್ಪ ಕಂದು ಬಣ್ಣ ಬರೋ ಅಷ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರೆ ಈಗ ಅದ್ರೊಳಗೆ ನಾನು ಮತ್ತೆ ಟೊಮೆಟೊನ ಮಿಕ್ಸ್ ಮಾಡ್ಕೊತೀನಿ, ಅದನ್ನು ಅದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಅದಕ್ಕೆ ಇದೇನು ಪೂರಾ ಫ್ರೈ ಮಾಡ್ಕೋಬೇಡ್ರಿ. ಒಂದು ಸ್ವಲ್ಪ ಫ್ರೈ ಆದ್ಕೂಡ್ಲೆ ಅದ್ರೊಳಗೆ ನಾನು ಟೊಮೆಟೊನ ಆ್ಯಡ್ ಮಾಡ್ತೀನಿ. ಈಗ ಅದ್ರೊಳಗೆ ಟೊಮೆಟೊ ಹಾಕ್ಕೊತೀನಿ ರೀ. ನೋಡ್ರಿ, ಈಗ ಅದ್ರೊಳಗೆ ಟೊಮೆಟೊನು ಹಾಕ್ಕೊಳಕತ್ತೀನಿ. ಹಂಗೆ ಈಗ ಅದ್ರಾಗ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಅಲ್ಲ ಹಾಕ್ಕೊತೀನಿ ರೀ. ಯಾಕಂದ್ರೆ ಮತ್ತು ನಾನು ಅದ್ರೊಳಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಅದ್ರ ಸಲುವಾಗಿ ಒಂದು 2-3 ತೊಗೊಂಡೇನಿ ಮೆಣಸಿನ್ಕಾಯಿ. ಖಾರ ಪುಡಿ ಭಾಳ ಖಾರ ಇತ್ತಂದ್ರೆ ನೀವು ಮೆಣಸಿನ್ಕಾಯಿ ಹಾಕಕ್ಕೆ ಹೋಗ್ಬೇಡ್ರಿ. ನಮ್ಮದು ಖಾರ ಪುಡಿ ಭಾಳ ಸಪ್ಪಗಿರುತ್ತೆ, ಅದಕ್ಕೆ ನಾನು 1-2 ಮೆಣಸಿನ್ಕಾಯಿ ತೊಗೊಂಡೇನಿ. ಈಗ ಅದ್ರೊಳಗೆ ಮತ್ತೆ ನಾನು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನೂ ಎಲ್ಲ ಆ್ಯಡ್ ಮಾಡ್ಕೊತೀನಿ ರೀ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ತೀನಿ. ಈಗ ಅದ್ರಾಗ ಗೋಡಂಬಿ ಹಾಕ್ಕೊಂತೀನಿ ರೀ. ಈರುಳ್ಳಿ, ಉಳ್ಳಾಗಡ್ಡಿ ರೀ ಮತ್ತು ಟೊಮೆಟೊ ಎಲ್ಲ ಚಲೋತ್ನಂಗ ಫ್ರೈ ಆಗಿರ್ಬೇಕ್ರಿ. ಅದು ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಹಿಂಗೆ ಚಲೋತ್ನಂಗ ಫ್ರೈ ಆಗ್ಯಾವ್ರಿ. ನಾನು ಅದ್ರೊಳಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಈಗ ಖಾರ ಪುಡಿ ಹಾಕ್ಕೊತೀನಿ ರೀ. ರುಚಿಗೆ ಎಷ್ಟು ನಮ್ಗೆ ಸ್ಪೈಸಿ ಬೇಕು ಅಷ್ಟು ನೋಡಿಕೊಂಡು ಖಾರ ಪುಡಿನ ಆ್ಯಡ್ ಮಾಡ್ಕೊತೀನಿ. ಈಗ ಅರಿಶಿನ ಪುಡಿ ಹಾಕ್ತೀನಿ. ಈಗ ಒಂದು ಚಿಟಿಕೆ ಆಗೋಷ್ಟು ಗರಂ ಮಸಾಲ ಹಾಕ್ಕೊತೀನಿ ರೀ. ಈ ಥರ ಗರಂ ಮಸಾಲ ಇದು ಮನ್ಯಾಗ ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನ ಒಂದು ಚಿಟಿಕೆ ಆಗುವಷ್ಟು ಹಾಕ್ಕೊತೀನಿ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಗ್ಯಾಸ್ ಆನ್ ಇರಬೇಕು ಮತ್ತು ಲೋ ಫ್ಲೇಮ್ನಾಗ ಇರ್ಬೇಕ್ರಿ. ನೋಡ್ರಿ, ಈ ಥರ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡೆ. ಗ್ಯಾಸ್ ಆನ್ ಇಟ್ಟಿರ್ಬೇಕ್ರಿ. ನೋಡ್ರಿ, ಈ ಥರ ಎಲ್ಲ ಎಷ್ಟು ಚಂದಾಗ ಈರುಳ್ಳಿ ಎಲ್ಲ ಬೆಂದವು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ರೀ. ಮತ್ತು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನೆಲ್ಲ
ನುಣ್ಣಗ ರುಬ್ಕೊತೀನಿ, ಮಿಕ್ಸಿ ಮಾಡ್ಕೊತೀನಿ. ನೋಡ್ರಿ, ನಾನು ಅದನ್ನೆಲ್ಲ ಈರುಳ್ಳಿನ ಎಣ್ಣೆ ಒಳಗೆ ಬೇಯಿಸ್ಕೊಂಡಿದ್ದು ಎಲ್ಲ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡೀನಿ. ಈ ಥರ ನೀವು ಪೇಸ್ಟ್ ಮಾಡ್ಕೊರಿ. ಈಗ ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಬೇಕಿದ್ರೆ ನೀವು ತುಪ್ಪನೂ ಹಾಕ್ಕೋಬಹುದು. ಈಗ ನಾನು ಅದರೊಳಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊತೀನಿ. ಸ್ವೀಟ್ ಕಾರ್ನು ಬೇಯೋ ಹಂಗೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ನಾನೀಗ ಒಂದು 2-3 ಜನಕ್ಕೆ ಆಗೋಷ್ಟು ಸ್ವೀಟ್ ಕಾರ್ನ್ ಮಸಾಲ ಮಾಡಾಕತ್ತೀನಿ. ಈ ಥರನ ಸ್ಪೂನಿಂದ ಈ ಥರ ಫ್ರೈ ಮಾಡ್ಕೊಂತ ಇರಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಚೇಂಜ್ ಆದ ಕೂಡಲೇ ಒಂದು ಬೌಲ್ ಒಳಗೆ ಇದನ್ನು ತಕ್ಕೊಂಡು ಬಿಡ್ಬೇಕ್ರಿ. ಸರಿ, ನಾನೀಗ ಇದನ್ನು ತಕ್ಕೊತೀನಿ. ನೋಡ್ರಿ, ಇದನ್ನು ನಾನೆಲ್ಲ ಈ ಪ್ಲೇಟ್ ಒಳಗೆ ತಕ್ಕೊತೀನಿ. ಅದ ಪ್ಯಾನ್ ಒಳಗೆ, ಅದ ಕಡಾಯಿ ಒಳಗೆ ನಾನು ಎರಡು ಚಮಚೆ ಎಣ್ಣೆನ ಕಡಾಯಿ ಒಳಗೆ 2 ಚಮಚೆ ಎಣ್ಣೆನ ಹಾಕ್ಕೊತೀನಿ ರೀ. ಈ ಥರ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾವು ಈರುಳ್ಳಿದ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಈ ಪೇಸ್ಟ್ನ ಅದ್ರೊಳಗೆ ಹಾಕ್ತೀನಿ. ನಾವೀಗ ಆಲ್ರೆಡಿ ಇದ್ರೊಳಗೆ ಎಲ್ಲ ಏನು ಮಸಾಲೆ ಬೇಕು, ಮಸಾಲೆ ಮತ್ತು ಖಾರ ಪುಡಿ ಎಲ್ಲ ಹಾಕಿರ್ತೀವಿ. ಇದ್ರೊಳಗೆ ಮತ್ತು ನಾವು ಎಕ್ಸ್ಟ್ರಾ ಏನೂ ಹಾಕ್ಬೇಕಂತೇನಿಲ್ಲ. ಇದನ್ನು ಎಣ್ಣೆ ಒಳಗೆ ಒಂದು 10 ನಿಮಿಷ ಫ್ರೈ ಮಾಡಿದ್ರೆ ಆಯ್ತು ರೀ. ಈ ಥರ ಎಣ್ಣೆ ಒಳಗೆ ಹಾಕ್ಕೊತೀನಿ ಇದನ್ನು ಪೇಸ್ಟ್. ನೋಡ್ರಿ, ಈ ಥರ ಎಣ್ಣೆ ಒಳಗೆ ಇದು ಮಸಾಲೆ ಎಲ್ಲ ಚಲೋ ಹೊತ್ನಂಗೆ ಹಸಿ ವಾಸನೆ ಅಂತೂ ಇರಲ್ಲ. ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡಿನ ಮಿಕ್ಸಿ ಮಾಡ್ಕೊಂಡಿರ್ತೀವಿ. ಮತ್ತೊಂದು ಸ್ವಲ್ಪ ಎಣ್ಣೆ ಒಳಗೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಹಂಗೆ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊತ ಇರಿ. ಮತ್ತು ಇವಾಗ ಈ ಹಸಿ ಹಿಟ್ಟು ಕಡ್ಲಿಬೇಳೆ ಹಿಟ್ಟನ್ನು ತೊಗೊಂಡಿದ್ವಲ್ಲ, ಅದ್ರೊಳಗೆ ಸ್ವಲ್ಪ ನೀರು ಹಾಕೇನ್ರಿ. ಬರೀ 1 ಚಮಚೆ ಗೀ ಚಮಚೆ ಅಂತಾರಲ್ಲ, ಸಣ್ಣ ಚಮಚೆ, ಆ ಚಮಚೆಯಿಂದ 1 ಚಮಚೆ ಕಡಲೆ ಹಿಟ್ಟು ತೊಗೊಂಡಿದ್ದೆ. ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ. ನೋಡ್ರಿ, ಈ ಥರ. ಇದಾದಮೇಲೆ ನಿಮಗೆ ಎಷ್ಟು ತಿಕ್ ಬೇಕು, ಭಾಳ ಗಟ್ಟಿ ಬೇಕು, ಮಸಾಲ ಥರ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೋದು. ಇಲ್ಲ ಸ್ವಲ್ಪ ನಮಗೆ ನೀರು ಥರ ಬೇಕಂದ್ರೆ ಸ್ವಲ್ಪ 1 ವಾಟೆ ಎಕ್ಸ್ಟ್ರಾ ಹಾಕ್ಕೋಬೋದು ನೀರು. ನಾನೀಗ ಇದ್ರೊಳಗೆ 2 ವಾಟೆ ನೀರು ಹಾಕ್ಕೊತೇನೆ ರೀ. ನೋಡ್ರಿ, ನಾನು ಇದಕ್ಕೆ 1 ವಾಟೆ ನೀರು ಹಾಕ್ಕೊತೀನಿ, 1 ಬಟ್ಲ. ಈಗ ನನಗೆ ಸ್ವಲ್ಪ ತಿಕ್ ಮಸಾಲ ಬೇಕು, ಅದ್ರ ಸಲುವಾಗಿ ನಾನು ಕಡಿಮೆ ನೀರು ಹಾಕೇನಿ ರೀ. ನೀವು ಎಷ್ಟು ಜನ ಆಧಾರ ನೋಡಿಕೊಂಡು ನೀವು ಇದನ್ನು ಮಸಾಲೆನ ರೆಡಿ ಮಾಡ್ಕೋಬೋದು. ನೋಡ್ರಿ, ಇದು ಈ ಥರ ಕುದಿಯಾಕತ್ತೈತಿ ಮಸಾಲೆ ಎಲ್ಲ. ಈಗ ನಾನು ಅದರೊಳಗೆ ಸ್ವೀಟ್ ಕಾರ್ನ್ ನಾನು ಸ್ವಲ್ಪ ತುಪ್ಪದಾಗ ಫ್ರೈ ಮಾಡ್ಕೊಂಡಿದ್ದೆ. ಅದು ಸ್ವೀಟ್ ಕಾರ್ನ್ನ ಇದ್ರೊಳಗೆ ಆ್ಯಡ್ ಮಾಡ್ಕೊತೇನೆ ರೀ. ಈ ಥರ ನಮಗೆ ಸ್ವೀಟ್ ಕಾರ್ನ್ ಮಸಾಲ ರೆಡಿ ಆಯಿತು. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ನೋಡ್ರಿ, ಈ ಥರ ಸ್ವೀಟ್ ಕಾರ್ನ್ ಮಸಾಲ ರೆಡಿ ಆಗೈತಿ. ಇದು ಸೇಮ್ ಟೇಸ್ಟ್ ಹೆಂಗಾಗುತ್ತಂದ್ರೆ ಕಾಜು ಮಸಾಲ, ಪನ್ನೀರ್ ಮಸಾಲ ಅದಕ್ಕಿಂತನೂ ರುಚಿ ಅನಿಸುತ್ತೆ. ಈ ಥರ ಸ್ವೀಟ್ ಕಾರ್ನ್ ಮಸಾಲ ಒಂದ್ಸಲ ಮನೆ ಒಳಗೆ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗಾಗಿತ್ತಂತ ಕಮೆಂಟ್ ಹಾಕ್ರಿ. ಹಂಗೆ ನಂದು ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು.